ಧರ್ಮಸ್ಥಳದ ಬುರುಡೆ ರಹಸ್ಯ ಕ್ಷಣ ಕ್ಷಣಕ್ಕೂ ಕುತೂಹಲ ಹೆಚ್ಚು ಮಾಡ್ತಾ ಇದೆ. ಒಂದು ಕಡೆ ಧರ್ಮಕ್ಷೇತ್ರದ ಹೆಸರಿಗೆ ಅಪಚಾರವಾಗ್ತಾ ಇದೆ ಅಂತ ಬಿಜೆಪಿ ನಾಯಕರು ಸಿಡಿದೆದ್ದಿದ್ರೆ, ಮತ್ತೊಂದು ಕಡೆ ಎಸ್ಐಟಿ ತನಿಖೆ ಬಗ್ಗೆ ನಾಳೆ ಸದನದಲ್ಲಿ ಚರ್ಚೆ ಮಾಡೋದಕ್ಕೆ ಸರ್ಕಾರ ಸಜ್ಜಾಗಿದೆ. ಬನ್ನಿ ಇವತ್ತು ಧರ್ಮಸ್ಥಳದಲ್ಲಿ ಏನೆಲ್ಲ ಬೆಳವಣಿಗೆಗಳಾದವು ಅನ್ನೋದನ್ನ ನೋಡೋಣ. ಕೆ ಶಿವಕುಮಾರ್ ಅವರು ಇದರ ಹಿಂದೆ ಒಂದು ಷಡ್ಯಂತ್ರ ಅಡಗಿದೆ ಅನ್ನೋ ಮಾತನ್ನ ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ. ಸರ್ಕಾರದ ಹಣ ಪೋಲ್ ಮಾಡಿ ಇಷ್ಟೊಂದು ಗುಂಡಿಗಳನ್ನ ತೆಗೆದು ಇವೆಲ್ಲವನ್ನ ಷಡ್ಯಂತ್ರ ಮಾಡುವಾಗ ಇದರಿಂದ ಯಾರಿದೆ ಏನು ಹೇಳಕ್ಕೆ ನನ್ನ ಭಾವನೆ ಅಷ್ಟೇ. ನಾವು ಇದನ್ನು ರಾಜಕೀಯ ಮಾಡೋದಾಗಲಿ ಧಾರ್ಮಿಕ ವಿಚಾರದಲ್ಲಾಗಲಿ ಯಾವುದೇ ನಡೀಬಾರದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಧರ್ಮಸ್ಥಳದಲ್ಲಿನ ಬುರುಡೆ ರಹಸ್ಯ ಭೇದಿಸೋ ಎಸ್ಐಟಿ ಅಧಿಕಾರಿಗಳ ಯತ್ನ ಮುಂದುವರೆದಿದೆ. ಕಳೆದ 20 ದಿನಗಳಿಂದ ಉತ್ಖನನ ನಡೆಯುತ್ತಿದ್ದು, ನಿನ್ನೆಗಿಂತ ಶೋಧ ಕಾರ್ಯಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ನಿನ್ನೆ ಅನಾಮಿಕನನ್ನ ವಿಚಾರಣೆಗೊಳಪಡಿಸಿದ್ರೆ ಇಂದು ಸರಕಾರಿ ರಜೆ. ನಾಳೆ ಉತ್ಖನನ ಮುಂದುವರಿಯತ್ತಾ ಇಲ್ವಾ ಅನ್ನೋ ಕುತೂಹಲ ಸೃಷ್ಟಿಯಾಗಿದೆ. ಈ ಮಧ್ಯೆ ಈ ವಿಚಾರದಲ್ಲಿ ರಾಜಕೀಯ ಸಂಘರ್ಷ ಜೋರಾಗಿದೆ. ಧರ್ಮಸ್ಥಳದ ಪರ ನಿಂತ ಕೇಸರಿ ಪಡೆ, ಡಿಕೆಶಿ ಹೇಳಿದ ಷಡ್ಯಂತ್ರ ಪದವೇ ಅಸ್ತ್ರ, ಅನಾಮಿಕ ತೋರಿಸಿದ 17 ಪಾಯಿಂಟ್ನಲ್ಲೂ ಸಿಕ್ಕಿದ್ದು ಬರೀ ಮಣ್ಣೆ. ದಟ್ಟ ಕಾನನದಲ್ಲಿ 18 ದಿನ ಎಸ್ಐಟಿ ಅಧಿಕಾರಿಗಳು ಮಳೆ ಗಾಳಿ ಲೆಕ್ಕಿಸದೆ ಶವಗಳಿಗಾಗಿ ಹುಡುಕಾಡಿದ್ರು. 20 ಅಡಿ 15 ಅಡಿ ಬಗೆದರೂ ಒಂದು ಮೂಳೆಯೂ ಸಿಗಲಿಲ್ಲ. ಯಾವಾಗ ಕುರುಹು ಪತ್ತೆಯಾಗಲಿಲ್ಲವೋ ಆಗ ಧರ್ಮಸ್ಥಳಕ್ಕೆ ಉದ್ದೇಶಪೂರ್ವಕವಾಗಿ ಕೆಟ್ಟ ಹೆಸರು ತರಲಾಗ್ತಿದೆ ಅಂತ ಬಿಜೆಪಿ ರಂಗ ಪ್ರವೇಶ ಮಾಡಿದೆ. ಧರ್ಮಸ್ಥಳಕ್ಕೆ ಅಪಚಾರ ಮಾಡಲು ಬಿಡಲ್ಲ ಅಂತ ಹೋರಾಟಕ್ಕಿಳಿದಿದೆ. ಧರ್ಮಸ್ಥಳ ಚಲೋ ಹೆಸರಲ್ಲಿ ಹೋರಾಟದ ಕಹಳೆ ಮೊಳಗಿಸಿದೆ. ನಿನ್ನೆ ಎಸ್ಆರ್ ವಿಶ್ವನಾಥ್ 400ಕ್ಕೂ ಹೆಚ್ಚು ವಾಹನಗಳಲ್ಲಿ ಧರ್ಮಸ್ಥಳ ಪ್ರವೇಶಿಸಿದ್ರು. ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಧರ್ಮಸ್ಥಳಕ್ಕೆ ತೆರಳಿ ದೇವರ ದರ್ಶನ ಪಡೆದರು. ಬಳಿಕ ವೀರೇಂದ್ರ ಹೆಗಡೆ ಅವರನ್ನ ಭೇಟಿಯಾಗಿ ಚರ್ಚಿಸಿದ್ರು. ಅಸಂಖ್ಯಾತ ಭಕ್ತರಲ್ಲಿ ಇವತ್ತೇನು ಗೊಂದಲ ಸೃಷ್ಟಿ ಮಾಡತಕ್ಕಂತ ಒಂದು ಷಡ್ಯಂತ್ರ ಇದರಿಂದ ಅಡಗಿದೆ. ಅಪಪ್ರಚಾರಗಳೇನು ನಡೀತಾ ಇದೆ, ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಯಾಕೆ ಇನ್ನೂ ಎಚ್ಚೆತ್ತುಕೊಂಡಿಲ್ಲ? ಇವತ್ತು ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಸಂದರ್ಭ ಬಂದಾಗ ಷಡ್ಯಂತ್ರ ಬಹಿರಂಗ ಪಡಿಸ್ತೇವೆ ಅಂತ ಹೇಳಿದ್ದಾರೆ. ಯಾಕೆ ಇನ್ನೂ ಸಂದರ್ಭ ಬಂದಿಲ್ವಾ? ಹಾಗಾದ್ರೆ ಇನ್ನೆಷ್ಟು ಅಪಪ್ರಚಾರಗಳು ನಡಿಬೇಕಾಗಾದ್ರೆ ಅವರ ಹಿನ್ನೆಲೆಯೂ ತನಿಖೆ ಆಗಬೇಕು. ಈಗಾಗಲೇ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ. ಆ ಷಡ್ಯಂತ್ರ ಏನು ಅನ್ನೋದನ್ನು ಅವ್ರು ಬಹಿರಂಗ ಪಡಿಸಬೇಕು. ಸತ್ಯ ಹೇಳೋದಕ್ಕೆ ಹೆದರಿಕೆನಾ? ಮಾನ್ಯ ಉಪಮುಖ್ಯಮಂತ್ರಿಗಳೇ, ಸತ್ಯ ಹೇಳಕ್ಕೆ ನಿಮಗೆ ಹೆದರಿಕೆ ಇಲ್ಲ ಅನ್ನೋದಾದ್ರೆ ಆ ಷಡ್ಯಂತ್ರ ಮತ್ತು ಷಡ್ಯಂತ್ರದ ಹಿಂದಿರ್ತಕ್ಕಂಥ ರಾಜಕಾರಣ, ಷಡ್ಯಂತ್ರದ ಹಿಂದಿರ್ತಕ್ಕಂಥ ಶಕ್ತಿ ಅದು ಯಾವುದು ಅನ್ನೋದನ್ನ ತಾವು ಬಹಿರಂಗ ಪಡಿಸಬೇಕಾದ ಅನಿವಾರ್ಯತೆ ಇದೆ. ಈಗ ನೀವು ಹೇಳದೇ ಇದ್ರೆ ಇನ್ಯಾವಾಗ ಹೇಳ್ತೀರಿ? ಇದರಿಂದ ದೊಡ್ಡ ಗ್ಯಾಂಗ್ ಇದೆ, ಖತರ್ನಾಕ್ ಗ್ಯಾಂಗ್ ಇದೆ, ದೊಡ್ಡ ಗ್ಯಾಂಗ್ ಖತರ್ನಾಕ್. ಅದ್ಯಾವುದೋ ಹಿಂದೆ ಹೇಳ್ತಾ ಇದ್ದಲ್ಲ, ಒಬ್ಬ ಮರ್ಡರ್ ಮಾಡ್ತಾ ಇದ್ನಲ್ಲ ಅವನು, ದಂಡುಪಾಳ್ಯ. ದಂಡುಪಾಳ್ಯ ಗ್ಯಾಂಗ್ ಥರ ಇಲ್ಲೂ ಒಂದು ಗ್ಯಾಂಗ್ ಇದೆ. ನಗರ ನಕ್ಸಲರ ದಂಡುಪಾಳ್ಯ ಗ್ಯಾಂಗ್ ಇದು. ಈ ಗ್ಯಾಂಗೇ ಇದನ್ನೆಲ್ಲ ಮಾಡಿಸ್ತಾ ಇರೋದು. ಮಧ್ಯಂತರ ವರದಿ ಸಲ್ಲಿಕೆಗೆ ಎಸ್ಐಟಿ ರೆಡಿ. ನಾಳೆ ಸದನದಲ್ಲಿ ಗೃಹ ಸಚಿವರಿಂದ ಉತ್ತರ. ಇನ್ನು ಬಿಜೆಪಿ ನಾಯಕರು ಧರ್ಮಸ್ಥಳ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಮುಗಿಬೀಳ್ತಿದ್ದಾರೆ. ಅದರಲ್ಲೂ ಡಿಸಿಎಂ ಡಿಕೆಶಿ ಅವರು ಧರ್ಮಸ್ಥಳದ ವಿಚಾರದಲ್ಲಿ ಷಡ್ಯಂತ್ರ ನಡೆಯುತ್ತಿದೆ ಅನ್ನೋ ಹೇಳಿಕೆಯೇ ಅಸ್ತ್ರವಾಗಿದೆ. ಹೀಗಾಗಿ ಪ್ರಕರಣ ರಾಜಕೀಯದ ಸ್ವರೂಪ ಪಡೆದುಕೊಳ್ತಿದ್ದಂತೆ ಸರ್ಕಾರ ಕೂಡ ಅಲರ್ಟ್ ಆಗಿದೆ. ಈ ಬಗ್ಗೆ ಎಸ್ಐಟಿ ಅಧಿಕಾರಿಗಳಿಂದ ಮಧ್ಯಂತರ ವರದಿ ತರಿಸಿಕೊಂಡು ಸದನಕ್ಕೆ ಮಾಹಿತಿ ನೀಡಲು ಪರಮೇಶ್ವರ್ ಮುಂದಾಗಿದ್ದಾರೆ. ಅಲ್ಲದೆ ಉತ್ಖನನ ಕಾರ್ಯ ಸ್ಥಗಿತದ ಬಗ್ಗೆಯೂ ಸುಳಿವು ಕೊಟ್ಟಿದ್ದಾರೆ. ನಾನು ಈಗಾಗಲೇ ಸದನದಲ್ಲಿ ಕೂಡ ಹೇಳಿದ್ದೇನೆ ಮತ್ತು ನಾಳೆ ಸಂಪೂರ್ಣವಾದ ಉತ್ತರನೂ ಕೂಡ ಸದನದಲ್ಲಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಇಲ್ಲಿವರೆಗೂ ಅವನು ಹೇಳ್ಕೊಂಡು ಹೋಗ್ತಾನೆ ಇರ್ತಾನೆ, ಇವರು ಅಗೀತಾನೆ ಇರ್ತಾರೆ. ಆ ರೀತಿ ಆಗೋದಿಲ್ಲ. ಎಲ್ಲೋ ಒಂದು ಕಡೆ ಅಂತ್ಯ ಆಗುತ್ತೆ. ಅದನ್ನು ಅವರು SITನವರು ತೀರ್ಮಾನ ಮಾಡ್ತಾರೆ. ಈ ಮಧ್ಯೆ ಇದೇ ವಿಚಾರ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯೆ ವಾಕ್ ಸಮರಕ್ಕೂ ಕಾರಣವಾಗಿದೆ. ಎಂಥ ಅಯೋಗ್ಯರು ಇವರು ಅಂತಂದ್ರೆ, ಇಂಥ ಅಯೋಗ್ಯರು ಹುಡುಕಾಡಿಕೊಂಡು ಹೋದರೂ ಸಿಗುವುದಿಲ್ಲ. ಇವರು ಇಂಥ ಅಯೋಗ್ಯರು, ಇವರು ಆಳ್ಲಿಕ್ಕೆ ಲಾಯಕರಿದ್ದಾರೆ. ಇವರು ಪೊಲೀಸರನ್ನು ಕಳಿಸಿ ಎಲ್ಲಿ ಬೇಕಾದಲ್ಲಿ ಎಗಿತಾರೆ. ಯಾವ ಹೇಳೋ ಕೇಳೋವಿಲ್ಲ. ಇಲ್ಲಿ
ನಾಳೆ ಬೆಳಿಗ್ಗೆ ಹೋಮ್ ಮಿನಿಸ್ಟ್ರು ನಾಳೆನೋ ನಾಳಿದ್ದು ಹಿ ಇಸ್ ಗೋಯಿಂಗ್ ಟು ರಿಪ್ಲೈ ಆನ್ ದಟ್ ಇಶ್ಯೂ. ನಾನೇನು ಹೇಳಕ್ಕೆ ಸಂವಿಧಾನ ಹೇಳ್ಬಿಟ್ಟು ನನ್ನ ಭಾವನೆ ಏನಂದ್ಬಿಟ್ಟು ಹೇಳಿದ್ದೀನಿ ಅಷ್ಟೇ. ಸಿದ್ದರಾಮಯ್ಯ ಸಾಹೇಬ್ರೆ ಇದನ್ನು ತುಂಬ ಗಾಢವಾಗಿ ಚಿಂತನೆ ಮಾಡಿ ಇದಕ್ಕೆ ಏನು ರೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ತಕ್ಷಣ ಅವನು ಯಾರು ಏನು ಅದ್ರ ಹಿಂದೆ ಇರ್ತಕ್ಕಂಥ ಷಡ್ಯಂತ್ರ ಏನು, ಯಾರಿಂದ ಇವೆಲ್ಲ ಆಗ್ತಾ ಇದೆ, ಇದನ್ನು ಹೊರಚೆಲ್ಲೋದ್ರಿಂದ ಇತಿಹಾಸದಲ್ಲಿ ಉಳ್ಕೋತೀರಿ. ದಯವಿಟ್ಟು ಆ ಕೆಲಸ ಮಾಡಿ. ಇವರೆಲ್ಲರೂ ಕೂಡ ಮೊದಲು SIT ಮಾಡಿದ ಮೇಲೆ ಸ್ವಾಗತ ಮಾಡಿರ್ತಕ್ಕಂಥವ್ರು ಡೋಂಗಿ ರಾಜಕಾರಣ ಮಾಡಬಾರ್ದು. ಇಲ್ಲಿ ಕೊನೆಗೆ ಬಂದು ಅದು ಆರೋಪ ಸುಳ್ಳಾದ್ಮೇಲೆ ಅದರದ ರಾಜಕೀಯ ಲಾಭವನ್ನು ತಗೊಂಡು ಆಡಳಿತ ಪಕ್ಷದ ಮೇಲೆ ಗೂಬೆ ಕೊಡಿಸ್ತಕ್ಕಂಥ ಪ್ರಯತ್ನಕ್ಕೆ ಇವತ್ತು ಹೋಗ್ತಾ ಇದ್ದಾರೆ. ಇಂಥ ಡೋಂಗಿ ರಾಜಕಾರಣ ಮಾಡೋದಲ್ಲ. ಅನನ್ಯ ಭಟ್ ಫೋಟೋ ರಿಲೀಸ್, ನ್ಯಾಯ ಕೊಡಿಸಿ. ಅದನ್ನ ದೋಷಿರೋ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ ನನ್ನ ಹತ್ರ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಧರ್ಮಸ್ಥಳದಲ್ಲಿ ನನ್ನ ಮಗಳು ನಾಪತ್ತೆಯಾಗಿದ್ದಾಳೆ ಅಂತ SITಗೆ ದೂರು ನೀಡಿದ್ದ ವೃದ್ಧೆ ಸುಜಾತಾ ಭಟ್ ಇವಳೇ ನನ್ನ ಮಗಳು ಅಂತ ಫೋಟೋವೊಂದನ್ನ ರಿಲೀಸ್ ಮಾಡಿದ್ದಾರೆ. 2003ರಲ್ಲಿ ಧರ್ಮಸ್ಥಳದಿಂದ ನನ್ನ ಮಗಳು ಅನನ್ಯ ಭಟ್ ನಿಗೂಢವಾಗಿ ನಾಪತ್ತೆಯಾಗಿದ್ದಾಳೆ, ಹುಡುಕಿ ಕೊಡಿ ಅಂತ ತಾಯಿ ಸುಜಾತಾ ಭಟ್ ದೂರು ನೀಡಿದ್ರು. ಆದರೆ ಅನನ್ಯ ಭಟ್ ಅನ್ನೋರೇ ಇಲ್ಲ, ಸುಜಾತಾ ಭಟ್ಗೆ ಮಗಳೇ ಇಲ್ಲ ಅಂತೆಲ್ಲ ಚರ್ಚೆಯಾಗ್ತಿತ್ತು. ಅದನ್ನ ದೋಷಿರೋ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ ನನ್ನ ಹತ್ರ. ಅವ್ರು ತಂದು ಕೊಡ್ತಾರ ಆದ್ರೆ ನಾನು ಪ್ಲೇ ಮಾಡ್ಬೋದು, ಅವ್ರು ತಂದು ಕೊಡಲ್ಲ. ಆದ್ರೂ ನಾನು ಅವರ ಒಂದು ನನ್ನ ಹಿತೈಷಿಗಳ ಮೇರೆಗೆ ನಾನು ಒಂದು ಫೋಟೋವನ್ನು ನಾನು ಕೊಡ್ತೀನಿ, ತೋರಿಸ್ತೀನಿ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಇಂದು ಸುದ್ದಿಗೋಷ್ಠಿ ನಡೆಸಿದ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ್ 2010 ಏಪ್ರಿಲ್ 6ರಂದು ಸಾವನ್ನಪ್ಪಿದವರ ಬಗ್ಗೆ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಶರಾವತಿ ಲಾಡ್ಜ್ನ ಒಳಗಡೆ ಸಿಕ್ಕ ಮಹಿಳೆ ಸಾವಿನ ಬಗ್ಗೆ ಅನುಮಾನ ಆಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಶರಾವತಿ ಲಾಡ್ಜ್ನ ಮಾಲೀಕರು ಯಾರು, ಎಲ್ಲಿ ಬರ್ತದೆ, ಅದರ ಮ್ಯಾನೇಜರ್ ಯಾರು, ಅದರ CEO ಯಾರು ಪತ್ತೆ ಹಚ್ಚಬೇಕಲ್ಲ. ಪೊಲೀಸರಿಗೆ ಕಷ್ಟನಾ? ಯಾಕೆ ಪತ್ತೆ ಹಚ್ಚಲಿಲ್ಲ? ಇದು ಸಂಶಯಕ್ಕೆ, ಗಂಭೀರ ಸಂಶಯಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಒಟ್ನಲ್ಲಿ ಮತ್ತೆ ಉತ್ಖನನದ ಬಗ್ಗೆ ಯಾವುದೇ ಮಾಹಿತಿಯನ್ನು SIT ನೀಡುತ್ತಿಲ್ಲ. ಸದ್ಯದ ಬೆಳವಣಿಗೆ ನೋಡಿದ್ರೆ ದೂರುದಾರನನ್ನೇ ಮತ್ತಷ್ಟು ವಿಚಾರಣೆಗೆ ಒಳಪಡಿಸಲಿದ್ದು ಷಡ್ಯಂತ್ರದ ಹಿಂದಿನ ವ್ಯಕ್ತಿಗಳ ಹುಡುಕಾಟಕ್ಕೆ ಮುಂದಾಗ್ತಾಗಿದೆಯಾ ಅನ್ನೋ ಪ್ರಶ್ನೆಗಳು ಮೂಡಿವೆ. ನಾಳೆ ಇದೆಲ್ಲದಕ್ಕೂ ಒಂದು ತೆರೆ ಬೀಳೋ ಸಾಧ್ಯತೆ ಇದೆ. ಮಂಜುನಾಥ್ ಎನ್, ನ್ಯೂಸ್ 18 ಧರ್ಮಸ್ಥಳ.